ರಾಜಾದಿರಾಜ ರಾಜ ಮಾರ್ತಾಂಡ ವಿಕ್ರಮರಾಜನಿಗೆ ಬಹುಪರ 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 ಬಹುಪರ. ಸುರ ಸಿಂಹಾಸನವ ಬರದಿಂದಲೇರಿ ಈ ಸುರಸಿರ ಸಿಂಹಾಸನವ ಬರದಿಂದಲೇರಿ ಪರಮ ಫಲ ಹಿಡಿದು ಕೆಲ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ. ಸಿಂಹಾಸನವಂ ಪರದಿಂದಲೇರಿ ಪರಮ ಫಲ ಹಿಡಿದು ಕೆಲ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ. ಸಾಮ್ರಾಜ್ಯ ವಿಧವು ಸೇರಿ ಇಂದ್ರನಂದದಿ ಸಾಮ್ರಾಜ್ಯ ವಿಧವು ಸೇರಿ ಇಂದ್ರನಂದದಿ ಫಲ ನೀಡುತ್ತಲೇ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ. ಈ ಸುರಚಿರ ಸಿಂಹಾಸನವ ಬರದಿಂದಲೇರಿ ಈ ಸುರಚಿರ ಸಿಂಹಾಸನವ ಬರದಿಂದಲೇರಿ ಪರಮ ಫಲ ಹಿಡಿದು ಕೆಲ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ. ಪರಮ ಫಲ ಹಿಡಿದು ಕೆಲ ಹರಿಯವರ ಬಲ ಪರಮ ಫಲ ಹಿಡಿದು ಕೆಲ ಹರಿಯವರ ಬಲ ಹರಿಯ ಕರ್ಣ ಇಂದನ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ. ಈ ಸುರಚಿರ ಸಿಂಹಾಸನವ ವರದಿಂದಲೇರಿ ಈ ಸುರಚಿರ ಸಿಂಹಾಸನ ಬರದಿಂದಲೇರಿ ಪರಮ ಫಲ ಹಿಡಿದು ಕೆಲ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ ಈ ಧರಣಿನ ನಾಳ್ವೆ. ಮಂತ್ರಿ ಸೈನ್ಯಾಧೀಕ್ಷನೇ ಸೈನ್ಯಾಧ್ಯಕ್ಷನೇ ಓ ಪ್ರಭು ನರ್ತಕರೇನು ಬರಮಾಡು. ರಂಗಯ್ಯ
ಮಂತ್ರಿ ರಾಜೇಂದ್ರ, ಈ ನರ್ತಕರಿಗೆ ಬಹುಮಾನವನ್ನು ಕೊಡಿಸೋಣಾಗು ಆಗಬಹುದು. ಮಂತ್ರಿ ರಾಜೇಂದ್ರ, ಸೈನಾಧೀಕ್ಷಣೆ. ಓ ಪ್ರಭು, ಕ್ಷೇಮವೇನೈ ಸಕಲ ಪ್ರಜೆಗಳು ವರಮಂತ್ರಿ ಕಾರ್ಯನೇ. ಕ್ಷೇಮವೇನೈ ಸಕಲ ಪ್ರಜೆಗಳು. ಆ ಆ ದಾನ ವಿಕ್ರಯವನ್ನು ಮಾಡುವ ವಾಣಿ ವಿಜಯರಲ್ಲ ತಾವೋ. ದಾನ ವಿಕ್ರಯವನ್ನು ಮಾಡುವ ವಾಣಿ ವಿಜಯರಲ್ಲ ತಾವೋ. ನಾಣ್ಯ ಕ್ರಮದಿಂದ ರಾಜ ಬಾಳ್ಪರೆ. ನಾಣ್ಯ ಕ್ರಮದಿಂದ ರಾಜ ಬಾಳ್ಪರೆ. ಕ್ಷೇಮವೇನೆ ಸಕಲ ಪ್ರಜೆಗಳು ವರಮಂತ್ರಿ ವಾರ್ಯನೇ. ಕ್ಷೇಮವೇನೆ ಸಕಲ ಪ್ರಜೆಗಳು. ಆ ಮಂತ್ರಿ ರಾಜೇಂದ್ರ, ನಿತ್ಯ ಕರ್ಮವ ಹೊತ್ತು ಮೀರದೆ ಕೃತ್ಯ ಪಾಲರೆಲ್ಲ
ಕರ್ಮವ ಹೊತ್ತು ಮೀರದೆ ಪೃಥ್ವಿ ಪಾಲರಿಲ್ಲ ತಾವು ನಾಣ್ಯ ಕ್ರಮದಿ ರಾಜ ಬಾಳ್ಪರೆ ನಾಣ್ಯ ಕ್ರಮದಿಂದ ರಾಜ ಬಾಳ್ಪರೆ ಕ್ಷೇಮವೇನೈ ಸಕಲ ಪ್ರಜೆಗಳು ಪರಮಂತ್ರಿ ವಾರ್ಯನೇ ಕ್ಷೇಮವೇನೈ ಸಕಲ ಪ್ರಜೆಗಳು ಮಂತ್ರಿ ರಾಜೇಂದ್ರ, ಸತ್ಯವೇ ತಂದೆ, ಧರ್ಮವೇ ತಾಯಿ. ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರೆ, ಅಲ್ಲದೆ ವರವೇದ ಪಾಠಕರು ಕುಶಲದಿಂದಿರುವರೆ, ಅಲ್ಲದೆ 56 ದೇಶದ ರಾಜಾದಿರಾಜರೆಲ್ಲರೂ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ತಂದು ಒಪ್ಪಿಸುತ್ತಿರುವರು ಅಥವಾ ಮಿತಿಮೀರಿ ನಡೆಯುತ್ತಿರುವರು, ಆ ವಿಚಾರವನ್ನು ತಿಳಿಸುವನಾಗಿ. ಅಪ್ಪಣೆ. ಲಾಲಿಸೋ ರಾಜೇಂದ್ರ ವರಡಿಪೆ ಭೂಪಾಲನೆ, ಲಾಲಿಸೋ ರಾಜೇಂದ್ರನೇ. ರಾಜೇಂದ್ರ ಮಂತ್ರಿ, ಲಾಲಿಸೋ ರಾಜೇಂದ್ರನೇ ವರ್ಣಿಪೆ ಭೂಪಾಲನೆ, ಲಾಲಿಸೋ ರಾಜೇಂದ್ರನೇ. ರಾಜೇಂದ್ರ ಮಂತ್ರಿ, ಚಿತ್ರದಿನ್ ಮಾನ್ಯ ನೇತ್ರದಿನ್ ಬಂದಿಸುತ್ತೆ, ಚಿತ್ರದಿನ್ ಮಾನ್ಯಗಳ ನೇತ್ರದಿನ್ ಬಂದಿಸುತ್ತೆ. ಸಮಾಜಯ ಸಮೋದಿತ, ಸಮಾಜಯ ಸಮೋದಿತ ಹರನನು ಪೂಜಿಸುವೆ, ಲಾಲಿಸೋ ರಾಜೇಂದ್ರನೇ ವರ್ಣಿಪೆ ಭೂಪಾಲನೆ, ಲಾಲಿಸೋ ರಾಜೇಂದ್ರನೇ. ರಾಜೇಂದ್ರ ಮಂತ್ರಿ, ಮಳೆ ಬೇಳೆಯಿಂದಲೇ ಇಳೆಯೆಲ್ಲ ಸೌಖ್ಯವ, ಮಳೆ ಬೇಳೆಯಿಂದಲೇ ಇಳೆಯೆಲ್ಲ ಸೌಖ್ಯವ. ಸಮಾಜಯ ಸಮೋದಿತ, ಸಮಾಜಯ ಸಮೋದಿತ ಹರನನು ಪೂಜಿಸುತ್ತೆ, ಲಾಲಿಸೋ ರಾಜೇಂದ್ರ ವರ್ಣಿಪೆ ಭೂಪಾಲನೆ, ಲಾಲಿಸೋ ರಾಜೇಂದ್ರನೇ. ರಾಜೇಂದ್ರ, ಮಂತ್ರಿ, ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ದಂತಿ ಗಜ ತುರುಗ ವರಮೇಧ ಪಾಂಡಿತ್ಯರು ಸೌಖ್ಯದಿಂದ ಬಾಳುತ್ತಿರುವರು. ಅದು ಅಲ್ಲದೆ 7 ರಾಜ್ಯದ ರಾಜರುಗಳು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಈಗ ತಾನೇ ತಂದೊಪ್ಪಿಸುವಾಗಿರುವರು. ಮತ್ತೇನಪ್ಪನ ರಾಜೇಂದ್ರ? ಬಲೆ ಬಲೆ ಮಂತ್ರಿ, ನಿನ್ನ ವಾಕ್ಯವನ್ನು ಕೇಳಿ ನಾನು ಆನಂದ ಭರಿತನಾದನು. ಮಂತ್ರಿ ರಾಜೇಂದ್ರ, ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಅಪ್ಪಣೆ. ಸೈನ್ಯಾಧ್ಯಕ್ಷನೇ. ಓ ಪ್ರಭು. ಬೇಳೈ ಸೈನ್ಯಾಧಿನಾಥನೇ ನಮ ಸೈನ್ಯದ ರೀತಿಯ ಬೇಳೈ
ಸೈನ್ಯಾಧ್ಯಕ್ಷನೇ. ಬೇಳೆ ಸೈನ್ಯಾದಿ ನಾತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ ದುರದಳು ಸೌರಿಯು ಶತ್ರುಗಳೊಡನೆ ದುರದಳು ಸೌರಿಯು ಶತ್ರುಗಳೊಡನೆ ವೈರವನ್ನು ತೋರುತ್ತೀರ್ಪರೇ ಬೇಳೈ ಸೈನ್ಯಾದಿ ನಾತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಬಲ ಅಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸುವ ನಾವು ಅಪ್ಪಣೆ. ನಡಗಿಸುವೆ ಬ್ರಹ್ಮಾಂಡವೋ ಪ್ರಭು. ಸೈನ್ಯಾಧ್ಯಕ್ಷರೇ, ನಡಗಿಸುವೆ ಬ್ರಹ್ಮಾಂಡವೋ ಪರರೋ ಜರ ಸೈನವ ಧ್ವಂಸ ಮಾಡಿ ಬರುವೆನು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಪರಿ ಪರಿಯಲ್ಲೇ ಮೇಲೆ ಮಿಲುಗುವ ಆ ಭೂಪ ಮತ್ತೆ ಶತ್ರುಗಳ ಮತ್ತೆ ಬಿಡಿಯುತ್ತೆ, ಮತ್ತೆ ಶತ್ರುಗಳ ಮತ್ತೆ ಬಿಡಿಯುತ್ತೆ. ಗದೆಯಿಂದಲೇ ಸಂಭರಿಸುವೆನು, ಗದೆಯಿಂದಲೇ ಸಂಭರಿಸುವೆನು. ಚಲದಂ ಅವರ ಶಿರವಂ ತರಿಸೆ, ಚಲದಂ ಅವರ ಶಿರವಂ ತರಿಸೆ. ಆ ಭೂಪ ಪರಿ ಪರಿಯಲ್ಲೇ ಮೇಲೆ ಮಿಲುಗುವ ಆ ಭೂಪ ಬರದಿ ಶತ್ರುಗಳ ಬರದಿ ಗೆಲ್ಲುತ್ತೆ, ಬರದಿ ಶತ್ರುಗಳ ಬರದಿ ಗೆಲ್ಲುತ್ತೆ. ಹರುಸದಿಂದಲೇ ಪರೆಯನು ಪರೆಯ, ಹರುಸದಿಂದಲೇ ಪರೆಯನು ಪರೆಯ. ಕಲದಂಬವರ ಶಿರವಂತರಿಸೆ, ಕಲದಂಬವರ ಶಿರವಂತರಿಸೆ. ಆ ಭೂಪ ಪರಿ ಪರಿಯಲ್ಲೇ ಮೇಲೆ ಮಿಲುಗುವ ಆ ಭೂಪ ಆ ಭೂಪ ಆ ಭೂಪ. ಓ ಪ್ರಭು, ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಕಂಡರೆ ಪರ ರಾಜ್ಯದ ಸೈನ್ಯವು ಎದರಿ ದಿಕ್ಕೆಟ್ಟಿ ಓಡುವಾಗುತ್ತಿರುವರು. ಅದು ಅಲ್ಲದೆ ನಮ್ಮ ಸೈನ್ಯವು ಗಜ ಕೇಸರಿಯಂತೆ ಮೆರೆಯುತ್ತಿರುವುದು. ಮತ್ತೇನಪ್ಪ ನಮ್ಮ ಪ್ರಭು? ಬಲೆ ಬಲೆ ಸೈನ್ಯಾಧ್ಯಕ್ಷ, ನಿಪುಣ ಬುದ್ಧಿ ಉಳ್ಳಾದ ಮಂತ್ರಿಯು ಸೂರ್ಯನಾದ ಸೈನ್ಯಾಧ್ಯಕ್ಷನು ಈ ನಮ್ಮ ರಾಜ್ಯದಲ್ಲಿರುವಾಗಲೇ ಈ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು? ಸೈನ್ಯಾಧ್ಯಕ್ಷನೇ, ಓ ಪ್ರಭು, ನಿನ್ನ ಸೈನ್ಯವನ್ನು ಕುರಿತು ಹೊರಡುವನಾಗು. ಅಪ್ಪಣೆ. ಸರಂಜನರ ಒರಂಪಿಡಿದು ಸುರವಳಿಯ ಜಲ್ವೆ, ಸರಂಜನರ ಒರಂಪಿಡಿದು ಸುರವಳಿಯ ಜಲ್ವೆ, ಸುರವಳಿಯ ಜಲ್ವೆ, ಸುರವಳಿಯ ಜಲ್ವೆ ಜಲ್ವೆ. ಧೀರನಾಗಿ ಬಾಳ್ವೆ, ಸೂರನಾಗಿ ಬಾಳ್ವೆ, ಧೀರನಾಗಿ ಬಾಳ್ವೆ, ಸೂರನಾಗಿ ಬಾಳ್ವೆ. ಸರಂಜನರ ಒರಂಪಿಡಿ ಸುರವಳಿಯ ಜಲ್ವೆ, ಸುರವಳಿಯ ಜಲ್ವೆ, ಸುರವಳಿಯ ಜಲ್ವೆ ಜಲ್ವೆ ಜಲ್ವೆ. ಮಹಾರಾಜ ಇವಾಗಲೇ ಚಾರನೇ ವರ್ತಮಾನವೇನು? ಯಾರ ಮಕ್ಕಳು ಅಳಿಮಿತ್ರರು ಅವರನ್ನು ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ.
ಮಕ್ಕಳೇ ಹಳಬೇಡಿರಿ. ಮಡದಿಯ ಬಿಟ್ಟು ಮಕ್ಕಳನ್ನು ಕಟ್ಟಿಕೊಂಡು ಮಡದಿಯ ಬಿಟ್ಟು ಮಕ್ಕಳನ್ನು ಕಟ್ಟಿಕೊಂಡು ಪರದೇಶಿಯಾಗಿ ಜಗದೊಳಗೆ ಯಾರಮ್ಮ ಮನ ಒಳಗೆ ತಾಯಿ ಅಲ್ಲವನೇಡಮ್ಮ ಅಮ್ಮ ತಾಯೇ ಅಮ್ಮ. ಮಕ್ಕಳೇ ಹಳಬೇಡಿರಿ, ಶಾಂತರಾಗಿ. ಸ್ವಾಮಿ ಪರಮಾತ್ಮ ಪಾದಕ್ಕೆ ನಮಸ್ಕರಿಸುವು. ಅಯ್ಯ ನಿಮಗೆ ಮಂಗಳವಾಗಲಿ. ಮೇಲೆ ಕೇಳು ಮಂತ್ರಿ. ರಾಜೇಂದ್ರ, ಸೃಷ್ಟಿಸಿದ ಪರಮಾತ್ಮನು ಪ್ರಪಂಚದಲ್ಲಿ ಎಲ್ಲರನ್ನು ಏತಕ್ಕೆ ಒಂದೇ ಸಮನಾಗಿಡಬಾರದಾಗಿತ್ತು. ಹೌದು ರಾಜೇಂದ್ರ. ಆ ಮಾತು ಆಗಿರಲಿ. ಇವರು ಯಾರೆಂಬುದನ್ನು ವಿಚಾರಿಸಿ ನೋಡು. ಆಗಲಿ ರಾಜೇಂದ್ರ. ಅಯ್ಯ ಮಹಾತ್ಮರೇ, ನೀವು ಯಾರು? ಅಲ್ಲದೆ ಈ ಮುದ್ದು ಮಕ್ಕಳು ಯಾರಿರಬಹುದು ಅದನ್ನು ತಿಳಿಸುವನಾಗು. ಹಿಂದೆ ದೇವದತ್ತ ಎಂಬ ಬ್ರಾಹ್ಮಣರು ನಮ್ಮ ತಂದೆಯರು ಸ್ವರ್ಗಸರಾಗಿ ಇಲ್ಲಿಗೆ 7 ವರ್ಷವಾಯಿತು. ಅಂದಿನಿಂದಲೂ ತಿನ್ನಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಯಾವ ದೇಶ ತಿರುಗಿದರೆ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ಮಂತ್ರಿ ರಾಜೇಂದ್ರ, ಈತನ ಮಾತನ ಅನಂತರ ವಿಚಾರಿಸೋಣ. ಇವರನ್ನು ಕರೆದುಕೊಂಡು ಹೋಗಿ ಭೋಜನವನ್ನು ಕೊಡಿಸುವನಾಗು. ಅಯ್ಯ ಇಲ್ಲಿ ಬರುವರಾಗಿ ಕೊಡುವೆವು. ಸ್ವಾಮಿ ನೀವು ಊಟ ಭೋಜನ ಕೊಟ್ಟರೆ ನನಗಲ್ಲದೆ ಈ ಮುದ್ದು ಮಕ್ಕಳಿಗೂ ಸುಧಾ ಬೇಡ ಸ್ವಾಮಿ, ಬೇಡದಾಗಿರು ಸ್ವಾಮಿ. ಮಂತ್ರಿ ರಾಜೇಂದ್ರ, ಈ ಮಕ್ಕಳು ಚಳಿ ಗಾಳಿಯಿಂದ ನಡುಗುತ್ತಿರುವವು. ಇವರನ್ನು ಕರೆದುಕೊಂಡು ಹೋಗಿ ವಸ್ತ್ರ ಆಭರಣವನ್ನು ಕೊಡಿಸುವನಾಗು. ಅಯ್ಯ ಇಲ್ಲಿ ಬರುವರಾಗಿ ವಸ್ತ್ರ ಆಭರಣಗಳನ್ನೇ ಕೊಡುವೆವು. ಸ್ವಾಮಿ ವಸ್ತ್ರ ಆಭರಣ ಕೊಟ್ಟರೆ ನನಗಲ್ಲದೆ ಈ ಮಕ್ಕಳಿಗೂ ಸುಧಾ ಬೇಡ ಸ್ವಾಮಿ, ಬೇಡದಾಗಿರೋದು. ಮಂತ್ರಿ ಮಂತ್ರಿ ರಾಜೇಂದ್ರ, ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಅರಮನೆಗೆ ಹೆಚ್ಚಾಗಿ ದ್ರವ್ಯ ಸಹಾಯವನ್ನು ಮಾಡು. ಇವರು ಈ ಮಕ್ಕಳು ಜೀವಿಸಲಿ. ಅಯ್ಯ ಇಲ್ಲಿ ಬರುವರಾಗಿ ದ್ರವ್ಯ ರಾಶಿಗಳನ್ನೇ ಕೊಡುವು. ಸ್ವಾಮಿ ದ್ರವ್ಯದ ರಾಶಿಗಳನ್ನು ಕೊಟ್ಟರೆ ಅದನ್ನು ಬಚ್ಚಿಟ್ಟುಕೊಳ್ಳೋಕೆ ಸ್ಥಳವಿಲ್ಲ ಸ್ವಾಮಿ, ಸ್ಥಳವಿಲ್ಲವು. ಅಯ್ಯ ದಾರಿಯಲ್ಲಿ ದ್ರವ್ಯ ರಾಸವನ್ನು ಕೊಟ್ಟರೂ ಬಚ್ಚಿಟ್ಟುಕೊಳ್ಳಲು ಸ್ಥಳವೂ ಸಹ ಗತಿ ಇಲ್ಲವೇ? ಇರಲಿ, ಕಟ್ಟಿಸಿಕೊಡುತ್ತೇನೆ. ಮಂತ್ರಿ ರಾಜೇಂದ್ರ, ಇದೇ ನನ್ನ ಅರಮನೆ ಹಿಂಭಾಗದಲ್ಲಿ ಈತನಿಗೆ ಒಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡು. ಈತನ ಮಕ್ಕಳು ಸಾಯುವ ತನಕ ಜೀವಿಸಲಿ. ಸ್ವಾಮಿ ನೀವು ಕಟ್ಸ್ಕೊಡುವ ಅರಮನೆಯು ನನಗಲ್ಲದೆ ಈ ಮಕ್ಕಳಿಗೂ ಸುಧಾ ಬೇಡ ಸ್ವಾಮಿ, ಬೇಡದಾಗಿರೋದು. ಅಯ್ಯ ದಾರಿದ್ರನೇ, ನಾನು ಏನು ವಸ್ತುವನ್ನು ಕೊಡುತ್ತೇನೆಂದ್ರು ಬೇಡವನ್ನು ಹೇಳುತ್ತಿರುವೆಯಲ್ಲ. ಆಗಿದ್ದ ಪಕ್ಷದಲ್ಲಿ ಈ ನಮ್ಮ ಆಸ್ಥಾನಕ್ಕೆ ಬರಲು ಕಾರಣ? ಸ್ವಾಮಿ ನೀವು ನನಗೆ ಕರಭಾಸೆಯನ್ನು ಕೊಟ್ಟರೆ ಅನಂತರ ತಿಳಿಸುವೆನು. ಏನು ಬಡವನಾದ ನಿನ್ನಲ್ಲಿ ಈ ಕರಭಾಸೆಯೇ? ಹೌದು ಸ್ವಾಮಿ. ಮಂತ್ರಿ ರಾಜೇಂದ್ರ, ಈ ಬಡವನು ಕರಭಾಸೆಯನ್ನು ಕೇಳುತ್ತಿರುವನಲ್ಲ, ಏನು ಸಂಶಯ? ರಾಜೇಂದ್ರ, ಕರಭಾಸೆಯನ್ನು ಕೊಟ್ಟ ಮೇಲೆ ಕೊಟ್ಟಂತೆ ನಡೆಯುವುದು ರಾಜ ಧರ್ಮವಲ್ಲವೇ? ಮಂತ್ರಿ ನೀನು ಹೇಳುವ ಮಾತು ನಿಶ್ಚಯ. ಈತನ ನೋಡಿದರೂ ನನಗೆ ಸಮ್ಮತಿಸಬಹುದಾಗಿತ್ತು. ಈ ಮಕ್ಕಳನ್ನು ನೋಡಿದರೆ ನನಗೆ ಸಂಕಟ ಉಂಟಾಗುತ್ತಿರುವುದು. ಇರಲಿ ಅಯ್ಯ ದಾರಿದ್ರನೇ, ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಿನ್ನ ಮಾತಿಗೆ ಪತಿತ್ರವಿಲ್ಲ. ವಿಚಾರವೇನೆಂಬುದನ್ನು ತಿಳಿಸುವನಾಗು. ಸ್ವಾಮಿ ಕರಭಾಸೆಯನ್ನು ಕೊಟ್ಟ ಮೇಲೆ ಬಡವರಾಗಿ ಇದು ಕರಭಾಸೆಯನ್ನು ತೆಗೆದುಕೋ. ಸ್ವಾಮಿ ಬಡವರಾಗಿ ಅಯ್ಯ ವಿಚಾರವೇನೆಂಬುದನ್ನು ತಿಳಿಸುವನಾಗು. ಸ್ವಾಮಿ ಹಿಂದೆ ದೇವದತ್ತ ಎಂಬ ಬ್ರಾಹ್ಮಣರು ಸ್ವಾಮಿ ಹಿಂದೆ ದೇವದತ್ತ ಎಂಬ ಬ್ರಾಹ್ಮಣರು ನಮ್ಮ ತಂದೆಯರು ಸ್ವರ್ಗಸರಾಗಿ ಇಲ್ಲಿಗೆ 7 ವರ್ಷವಾಯಿತು. ಅಂದಿನಿಂದಲೂ ತಿನ್ನಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಯಾವ ದೇಶ ತಿರುಗಿದರೆ ನಮ್ಮ ದಾರಿದ್ರ್ಯವನ್ನು ತೆಗೆದುಕೊಳ್ಳಬೇಕೆಂದು ಕರ ಮುಗಿದು ಬೇಡುವೆನು. ಧರ್ಮಕ್ಕೆ ಕೊಡಿಸಿದ
ಸತ್ಯದ ನುಡಿಯ ಸತ್ಯದ ನುಡಿಯ ಪಾಲಿಸಿರೋ ಪಾಲಿಸಿರೋ ಸೋದರ ವೇಷ ಬೆಳ್ಳಿದ ರೋಷ ಆಯಿತು ದೇಶದ ಯಮಪಾಸ ಆಯಿತು ದೇಶದ ಯಮಪಾಸ ಸತ್ಯದ ನುಡಿಯ ಪಾಲಿಸಿರೋ ಪಾಲಿಸಿರೋ ಪ್ರೇಮದ ಮೂರ್ತಿಗೆ ಶರಣಾಗು ಸತ್ಯದ ಜ್ಯೋತಿಗೆ ಬೆಳಗಾಗು ಸತ್ಯದ ನುಡಿಯ ಪಾಲಿಸಿರೋ ಪಾಲಿಸಿರೋ. ಮಂತ್ರಿ ರಾಜ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುತ್ತೇನೆಂದು ಪ್ರಮಾಣ ಮಾಡಿದನಲ್ಲವೇ, ಇದಕ್ಕೆ ಏನು ಮಾಡುವುದು ಮಂತ್ರಿ? ರಾಜೇಂದ್ರ, ನಾನು ಮೊದಲೇ ಹೇಳಿದ್ದೇವೆ ಕರವಾಸೆಯನ್ನು ಕೊಡಬೇಡಿ ಎಂದು. ಕರವಾಸೆಯನ್ನು ಕೊಟ್ಟ ಮೇಲೆ ಅದರಂತೆ ನಡೆಯುವುದು ರಾಜ ಧರ್ಮವಲ್ಲವೇ? ನೀನು ಹೇಳೋ ಮಾತು ನಿಶ್ಚಯ ಮಂತ್ರಿ. ಅಯ್ಯ ದಾರಿದ್ರನೇ, ನಿನ್ನ ದಾರಿದ್ರ್ಯವನ್ನು ಗಂಗೋದಕ ಸಹಿತವಾಗಿ ನನಗೆ ದಾರಿಯನ್ನೆರೆದು ಕೊಡು. ಸ್ವಾಮಿ, ಗಂಗೋದರ ತರಲು ಒಂದು ಪಾತ್ರವೂ ಗೊತ್ತಿಲ್ಲ ಸ್ವಾಮಿ, ಒಂದು ಪಾತ್ರವೂ ಗೊತ್ತಿಲ್ಲವು. ಏನು ಗಂಗೋದಕವು ತರುವಷ್ಟು ಪಾತ್ರೆಯೂ ಸಹ ನಿನ್ನಲ್ಲಿ ಗತಿಯಿಲ್ಲವೇ? ಗತಿಯಿಲ್ಲ ಸ್ವಾಮಿ, ಗತಿಯಿಲ್ಲವು. ಆಗಿದ್ದ ಪಕ್ಷದಲ್ಲಿ ನಿನ್ನ ನಿತ್ಯ ಜೀವನವನ್ನು ಯಾವ ರೀತಿ ಸಾಗಿಸ್ತಿದೆ? ಸ್ವಾಮಿ, ಒಂದು ಮುಂಡಿನ ಕುಂಭವಿತ್ತು. ಈ ಮುದ್ದು ಮಕ್ಕಳು ದಾರಿಯಲ್ಲಿ ಬರುವಾಗಲೇ ಹೊಡೆದು ಬಿಸಾಡಿದವು ಸ್ವಾಮಿ, ಹೊಡೆದು ಬಿಸಾಡಿದವು. ಇರಲಿ ಬಿಡು, ಹೋಗಲಿ ಬಿಡು ಮಂತ್ರಿ. ರಾಜೇಂದ್ರ, ನಮ್ಮ ಮನೆಯಿಂದ ಗಂಗೋದಕವನ್ನು ತರಿಸಿ ಈ ದಾರದ ಕೈಲಿ ಕೊಡುವನಾಗು. ಹಾಗಲಿ ಯಾರಲ್ಲಿ ಅರಮನೆಯಿಂದ ಒಂದು ಪಾತ್ರೆಯಲ್ಲಿ ಗಂಗಾಧಕನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ಅಯ್ಯ ಮಹಾತ್ಮರೇ, ಹೀಗೋ ತೆಗೆದುಕೊಳ್ಳಿ, ಗಂಗೋದಕವು ಸಿದ್ಧವಾಗಿಲ್ಲ. ಇಲ್ಲಿ ಕೊಡುವರಾಗಿ ಸ್ವಾಮಿ, ಗಂಗೋದರ ಸಿದ್ಧವಾಗಿರುವುದು. ಈ ಎರಡು ಕರಗಳನ್ನು ಜೋಡಿಸಿ ನಿಂತರೆ ನಮ್ಮ ದಾರಿದ್ರ್ಯವನ್ನು ನಿಮಗೆ ದಾನವಾಗಿ ದಾರಿಯನ್ನು ಎರಿತೀರಿ. ಆಗಬಹುದು. ಹರಿ ಹರಿ ವಾಸುದೇವ, ಹರಿ ಹರಿ ವಾಸುದೇವ, ಎಲ್ಲಯ ದಾರಿದ್ರ್ಯವನ್ನು ವಿಕ್ರಮ ರಾಜರಿಗೆ ದಾನವಾಗಿ ದಾರೆಯರಿವೆನು. ವಿಧಿಯೇ ಸರಿದೇವರ ಪಾದಕ್ಕೆ ಗೋವಿಂದ, ಸರಿದೇವರ ಪಾದಕ್ಕೆ ಗೋವಿಂದ, ಸರಿದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ, ಅಯ್ಯ ದಾರಿದ್ರನೇ, ನಿನ್ನ ದಾರಿದ್ರ್ಯವನ್ನು ಒಂದೇ ಮನಸ್ಸಿನಿಂದ ನಾನು ದಾರಿ ನೆರೆಸಿಕೊಂಡಿರುವೆನು. ಮುಂದಿನ ವಿಚಾರವೇನೆಂಬುದನ್ನು ತಿಳಿಸುವನಾಗು. ನಮ್ಮ ಮುಂದಿನ ಜೀವನ ಸ್ವಾಮಿ. ಅಯ್ಯ, ಕುಂಬಳಕಾಯಿ ಫಲವಿರುವುದು, ಅದರಲ್ಲಿ ವಜ್ರ ವೈಡೂರ್ಯಗಳು ತುಂಬಿರುವುದು. ಅದನ್ನು ತೆಗೆದುಕೊಂಡು ಹೋಗಿ ನೀನು ಜೀವಿಸುವನಾಗು. ಆಗಬಹುದು ಸ್ವಾಮಿ, ಆಗಬಹುದು. ಕುಂಬಳಕಾಯಿ ಮಂತ್ರಿ. ರಾಜೇಂದ್ರ, ದರಿದ್ರ ಕೈಲಿ ಕೊಡುವನಾಗು. ಎಲ್ಲಿ ಕೊಡುವರಾಗಿ ತೆಗೆದುಕೊಳ್ಳಿ. ದೇವಾ ಪಾವನ ನೋಳೋ ಉಪಯೋ
ಶನಿದೇವ ಪಾವನ ನೋಡೋ ಕೃಪಯ ಮಂತ್ರಿ ರಾಜೇಂದ್ರ, ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಂಡು ತಾಯ್ತಲ್ಲವೇ? ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಿಂದ ಬರುವುದು? ದಾರಿದ್ರ್ಯವು ಕಳೆದು ಹೋಗಿ ಪುನಃ ಐಶ್ವರ್ಯನ ಅಂದಬೇಕವರೇ ಏನು ಮಾಡಬೇಕು ಸ್ವಾಮಿಗಳೇ? ರಾಜೇಂದ್ರ, ನಮ್ಮ ಅರಮನೆಯ ಪುರೋಹಿತರನ್ನು ಕರೆಸಿ ವಿಚಾರಿಸಬಹುದಲ್ಲವೇ? ಹಾಗೇ ಆಗಲಿ ಮಂತ್ರಿ. ರಾಜೇಂದ್ರ, ಅರಮನೆಯ ಪುರೋಹಿತರನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡು. ಯಾರಲ್ಲಿ? ಅರಮನೆಯ ಪುರೋಹಿತರನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ನಿಮ್ಮ ಅಜ್ಜಿ ಏನಾರ ಉಸಾರ್ಲಿಕ್ಕಿರಬಿಡ್ಲೇನೋ ಅದು ಅವಾಗಲೇ ಆಗೋಯ್ತು. ತಾವು ಹೋಗುದು ಯಾವ ಕಡೆ ಅಂತ ನನ್ಗೊಂದ್ ಸ್ವಲ್ಪ ಕಿವಿ ಕಿಡು ಒಂದ್ ಸ್ವಲ್ಪ ಕೇಳ್ಸಂಗ್ ಜೋರಾಗಿ ಹೇಳ್ರು. ಸೋದ್ರ ಮುಂಡೆವ ತೋಟ ದೂರ ನಿಂಗೆ? ಹೌದೌದು, ತೋಟ ದೂರ ಅಂತಂದ್ರು. ಹೋಗುದು ಯಾವ ಕಡೆ ಅಂತ? ಏನೋ ಹೋಗುದು ಯಾವ ಕಡೆ ಅಂತ ಏನಂದ? ನಿಮ್ಮ ಏನಾರ ನಿಮ್ಮ ಅಜ್ಜಿ ಏನಾರ ಹೋಗ್ಬಿಟ್ಲೇನ್ರಿ? ಇಲ್ಲ ಸಮಯ ನೀವು ಹೋಗುದು ರಾಸಭೆ ಯಾವ ಕಡೆ ಅಂತ ಬೈಡ. ಅಯ್ಯೋ ಸ್ವಲ್ಪ ಜೋರಾಗಿ ಹೇಳ್ರು. ನಾವು ಹೋಗೋದು ಯಾವ ಸಮಸ್ಯೆ? ಓ ತಾವು ಹೋಗುದು ಯಾವ ಕಡೆ ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ ಹೇಳ್ಬೇಡ ಸಾಲ ಮುಂಡೆವ. ಸ್ವಲ್ಪ ತೋಟ ದೂರ ಕಂಡ್ರು. ನಾನು ರಾಜ್ಯಸಭೆಗೆ ಹೋಯ್ತಾ ಇದೀನಿ ಕಂಡ್ರು. ರಾಜ್ಯಸಭೆಗೆ ನಿಮ್ಗೇನ್ ಬರುತ್ತೋ? ನಮ್ಗೆ 6 ಸಹಸ್ರ 18 ಪುರಾಣ ಜ್ಯೋತಿಷ ಪಂಚಾಂಗ ಎಲ್ಲ ಬರುತ್ತೆ ಸರ್. ಅದಕ್ಕಿಂತ ಮೇಲಾಗಿ ಬರುತ್ತೆ ಕಂಡ್ರು ನನಗೆ. ನಿಮ್ಗೇನ್ ಬರುತ್ತೆ ಮೇಲಾಗಿ? 4 ಜರ 3 ಮಲ್ಲಗ್ರು ಕಂಡ್ರು.
ಹಂಗಲ್ಲ ಕಣ್ರು, ಶಾಸ್ತ್ರದಲ್ಲಿ ಎಲ್ಲ ಪಂಚಪುರಾಣ ಎಲ್ಲ ಬರುತ್ತೆ ಅಂತ ಹೇಳ್ತೇನೆ ಕಣ್ರು. ಏನೋ ಅದ್ರ ಮೇಲೆ ಎಂತ ಹೇಳ್ತಾ ಇರೋದು ಕಣ್ರು ಸೋದರ ದೇವ. ಏನ್ ಬೇಕು ನಸೆ 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 ಅದ್ ಕೇಳಿ ಹೇಳ್ರು. ಏನ್ರ ಏನ್ ಶುರು ಮಾಡ್ಬಿಟ್ರೆ ನಸೆ ಎಲ್ಲಾನು ಉಂಡೆ ಬರುವಂಗೆ ಕೊಂತ ಹಾಕಿ ತೀಡ್ತಾ ಇದೀನಿ ಕಣ್ರು. ಹೋಗಿ ಸ್ವಲ್ಪ ಬೆಣ್ಣೆ ಗಿಣ್ಣೆ ಮಾಡಿ ಮಿಟ್ನ ಮಾಡು. ಬೆಣ್ಣೆ ಹಾಕ್ಬೇಕಾ? ಆ ಬೆಣ್ಣೆ ಹಾಕ್ಬೇಕಾ? ಬಣ್ಣೆ ಅಲ್ಲ ಬೆಣ್ಣೆ ಬೆಣ್ಣೆ. ನಮ್ಮ ಅಜ್ಜಿ ಕಟ್ಟಿದ ಗಂಟೆಲ್ಲ ಬಿದ್ದಾಯ್ತಲ್ಲ, ಬೆಣ್ಣೆ ಹಾಕೊಂಡು ಬಣ್ಣೆ ಹಾಕ್ತೀನಿ ನೋಡು. ಓ ಗಂಟು ಬಿದ್ದೋಲಿ ಕಣ್ರು, ಗಂಟು ಬಿದ್ದದ್ದು ಎತ್ಕೊಳ್ತೀನಿ. ಸರಿ ಇಲ್ಲಿ ನಾನು ಬರ್ತಾ ಇದ್ನ ಬಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಸರಿ, ಅಲ್ಲಿ ಕಾಮಗೆರೆಯಿಂದ ಮುಂದಕ್ಕೆ ಬರ್ತೆ. ಅದೇ ಅಜ್ಜಿಪುರ ಹತ್ರ ಬಂದೆ. ಬಂದ್ಬಿಟ್ಟು ಒಬ್ರು ಅಜ್ಜಿ ಹೋಯ್ತಾ ಇದ್ರು. ಅಜ್ಜಿ ಹೋಯ್ತಿದ್ರು. ರೇ ಸ್ವಾಮಿ ನಿಂತ್ಕೊಳ್ಳಿ ಏನ್ರು. ನಿನ್ನ ನಮ್ಮನ್ನ ಸರಿ ನಿಂತ್ಕೊಂಡೆ. ಏನಮ್ಮ ಅಂದೆ. ಸ್ವಾಮಿ ಎಲ್ಲ ಊರಲ್ಲಿ ಎಲ್ಲ ಬೆಣ್ಣೆ ಮಾರದ ವ್ಯಾಪಾರ, ಇನ್ನು 2 ಸೇರ್ ಬಿಕ್ಕೋಗ್ರಿ ಸ್ವಾಮಿ. ನೀವ್ ಯಾಕೋ ಗುರುಗಳು ಅಂತ ಕಾಣ್ತಾ ಇದೀರಿ, ನಿಮ್ಗೆ ಫ್ರೀ ಆಗಿ ಕೊಟ್ಬಿಡ್ತೀನಿ ತಗೊಂಡೋಗಿ ಸ್ವಾಮಿ ಅಂದ್ರು. ಅದೇನ್ ಮಾಡ್ತೀರಾ? ಅದಕ್ಕೆ ಏನ್ ಮಾಡಿದ್ರಿ, ಬೆಣ್ಣೆ ಯಾವ ಜಾಗ ಇಡ್ಬೇಕು? ತಂಪಾ ಜಾಗ ಇಡ್ಬೇಕು. ಅದಕ್ಕೆ ಹಾಕೊಂಡ್ರು ಈ ಒಳ್ಳೆಗೆ ಒಂದ್ಸೇರು ಹಾಕಿರೋದು. ಹಾಕಬಹುದು, ಹಾಕಲ್ಲ ಹಾಕ್ಲಾ? ಏನು ಮುಂದೆ ಗಿಂಡೆ ಬರ್ಬೇಕೇನ್ರು? ಸಾಕು ಸಾಕು. ಇದೇನ್ ಸ್ವಾಮಿ ಇದು? ಬೆಟ್ಟದ್ದು ದಡಿ ಕಂಡ್ರು. ಮಾದಪ್ಪನ ಬೆಟ್ಟದ್ದು. ಮಾದಪ್ಪದ್ದು ದಡಿ ಕಂಡ್ರು. ಅದಕ್ಕೆ ಸರಿ ಇದು ಅಕ್ಕ ಜಡಿ ತಿನ್ಬಿಡ್ರು. ಏನ ಸರ್ವಿಸ್ ಇದೆಯೇನ? ಅದೇ ಕೊಡಿ. ಓ ಹಳೆ ಹುಲಿ ಸರ್ವಿಸ್ ಇದೆ ತಗೊಂಡ್ರು. ನಿಮಗ್ ಸರ್ವಿಸ್ ಇದೆಯೇನಪ್ಪ? ಓಹೋ ತುಂಬಾ ಸರ್ವಿಸ್ ಅದೇ ಕಣೋ ನಿನಗೆ. ಓ ನಿನಗ್ ಸರ್ವಿಸ್ ಇದೆಯೇನಾ? ಹಾಕೊಂಡು ಎಲ್ಲ ಚಕ್ಕಂದು ಬಿದ್ದಬಿಟ್ಟೆ ಕಣಪ್ಪ. ಇದು ಸ್ಟ್ರಾಂಗು. ಓ ಹುಷಾರ ನಿನ್ಗಿದೇನಪ್ಪ? ಯಾಕೋ ಹಂಗ ನನ್ ಕಾಣಿಸ್ತಾ ಇಲ್ವಲ್ಲೋ? ಇದೆ ಹಾಗೆ. ಓ ಇದ್ರು ಇರ್ಬೋದಪ್ಪ ನಿನಗೆ. ನಮಗೂ ಇದೆ. ಯಾಕೋ ಕಾಣಿ ನನ್ಗೆ ಅನುಮಾನವಲ್ಲ ನಿಮ್ಗೆ ಅದೇ ಅಂದ್ರೆ. ಓಲಿ ಏನೋ ಆಗ್ಲಿ ನಿಮ್ಗೂ ಕೊಡ್ತೀರಿ ತಕೊಳ್ಳಿ. ಇದು ಕೊಟ್ಟರೆ ಸೇವನೆ ಮಾಡಿದಂಗೆ. ಸೋದರ ಮಂಡ್ಯವ ಇದಕ್ಕೆ ಹಾಕೋಕ ನಸೆ ಹಾಕೋಕ ಬರಲ್ಲ, ಮೂಸಕ ಬರಲ್ಲ. ಹಾಕೋ ಇಂತ್ಕೊಂಡ್ ಕಾಲು, ಹಾಕೋ ಇಂತ್ಕೊಂಡ್ ಕಾಲು. ತಿಕ್ಕಿ ತಿಕ್ಕಿ ನಸೆಯ ಮೂಗಿಗೆ ಹಾಗೆ, ತಿಕ್ಕಿ ತಿಕ್ಕಿ ನಸೆಯ ಮೂಗಿಗೆ ಹಾಗೆ, ತಿಕ್ಕಿ ತಿಕ್ಕಿ ನಸೆಯ ಮೂಗಿಗೆ ಹಾಗೆ, ನಮ್ಗೆ ಜಾಸ್ತಿ ಆಗೋಯ್ತಲ್ಲ. ನಿಮಗ್ ಕೊಟ್ಬಿಟ್ಟು ಮಿಕ್ತಾರೆ ನಾನೇ ಎಸ್ಕೊಬಿಟ್ಟು ಹಿಂಗ ಆಗ್ಬಿಡ್ತು ಕಂಡ್ರೆ ಎಲ್ಲ ನನ್ ಗಂಟು. ರಾಜರ ಮನೆಯಲ್ಲಿ ಭೋಜನ ಎಂದರೆ ಯೋಜನ ಕಾಜಲ ಬೋಳು, ಹಪ್ಪಳ ತೆಂಗಿಗೆ ಉಪ್ಪಿನಕಾಯಿಗಳು, ದಪ್ಪ ದಪ್ಪ ಲಾಡುಂಡೆಗಳು, ಲಾಡುಂಡೆಗಳು, ಲಾಡುಂಡೆಗಳು. ಇಬ್ರೋತ್ಮರಿಗೆ ನಮಸ್ಕರಿಸುವೆನು. ರಾಜನಿಗೆ ಸಮಸ್ತು. ಸ್ವಾಮಿಗಳೇ, ತಾವೆಲ್ಲರೂ ಪೀಠಾಸೀನರಾಗಿರಿ. ಆಗಬಹುದು. ಸಿದ್ಧ ಗಂಟೆಳ್ಕೋ. ಹಂಗೆ ಸ್ವಲ್ಪ ಕೈ ಕೊಡ. ಸ್ವಾಮಿಗಳೇ, ತಮ್ಮಲ್ಲಿ ಜ್ಯೋತಿಷ್ಯ ಪಂಚಕವನ್ನು ಹೆಚ್ಚಾಗಿ ಓದಿರುವರು ಯಾರೆಂಬುದನ್ನು ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ರಾಜೇಂದ್ರ, ಇವರೆಲ್ಲ ಇದ್ದರು. ಪಂಚಾಂಗ ದಿವಸ ಭಾಗ ಹೆಚ್ಚಾಗಿ ನಾನೇ ಓದಿರುವುದು. ಆಗಿದ್ದ ಪಕ್ಷದಲ್ಲಿ ದಾರಿದ್ರ್ಯ ಭಾಗವು ಕಳೆದು ಹೋಗಿ ಪುನಃ ಐಶ್ವರ್ಯವಂತನಾಗಬೇಕಾದ್ರೆ ಏನು ಮಾಡಬೇಕು ಸ್ವಾಮಿಗಳೇ? ರಾಜೇಂದ್ರ, ದಾರಿದ್ರ್ಯ ಅಳೆದು ಹೋಗಿ ಪುನಃ ಶ್ರೀಮಂತನಾಗಬೇಕಾದ್ರೆ ಆ 9 ನವಗ್ರಹಗಳನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಏನು 9 ನವಗ್ರಹಗಳನ್ನು ಭಕ್ತಿಯಿಂದ ಪೂಜೆ ಮಾಡಬೇಕೆ? ಆಗಿದ್ದ ಪಕ್ಷದಲ್ಲಿ 9 ನವಗ್ರಹಗಳನ್ನು ನಾನು ಪೂಜೆ ಮಾಡಲು ಇಷ್ಟವುಳ್ಳವನಾಗಿರುವೆನು.
ನೀವು 9 ನವಗ್ರಹಗಳ ಮಹಿಮೆಯನ್ನು ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಆ ರಾಜ ಮಹಿಮೆಯನ್ನು ಹೇಳಬೇಕಾದ್ರೆ ನಿಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿ ಸಹಿತ ಅರ್ಚಕರನ್ನು ರಾಜಸ್ಥಾನಕ್ಕೆ ಬರುವಂತ ರಾಜಾಜ್ಞೆ ಮಾಡುವರಾಗೆ ಆಗಬಹುದು. ಮಂತ್ರಿ ರಾಜೇಂದ್ರ, ಪೂಜೆ ಸಾಮಗ್ರಿಗಳು ಅಲ್ಲದೆ ಅರ್ಚಕರನ್ನು ನಮ್ಮ ಆಸ್ಥಾನಕ್ಕೆ ಮಾಡು. ಯಾರಲ್ಲಿ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಅರ್ಚಕರನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ಇಲ್ಲ ಸ್ವಾಮಿಗಳೇ, ರಾಜೇಂದ್ರನೇ, ಪೂಜೆ ಸಾಮಗ್ರಿಗಳು ಅರ್ಚಕರು ಸಿದ್ಧವಾಗಿರುವುದು. ಒಬ್ಬೊಬ್ಬರಾಗಿ ಒಂದೊಂದು ಮಹಿಮೆಯನ್ನು ತಿಳಿಸಬೇಕೆಂದು ನಾನು ಬೇಡಿಕೊಳ್ಳುವೆನು. ಆಗಬಹುದು ರಾಜೇಂದ್ರನೇ. ರಾಜೇಂದ್ರನೇ, ಆ ನವಗ್ರಹಗಳು ಪೂಜೆ ಮಾಡಬೇಕಾದರೆ ಸಕಲ ವಿದ್ಯಾ ಬುದ್ಧಿ ಕಟ್ಟಿರುವ ವಿಘ್ನೇಶ್ವರ ಪೂಜೆ ಮಾಡುವರೆ ಅನಂತರ ನವಗ್ರಹಗಳ ಮಹಿಮೆಯನ್ನು ಹೇಳಬೇಕು. ಆಗಬಹುದು ಸ್ವಾಮಿಗಳೇ. ವಿಘ್ನೇಶ್ವರ ಪಾದಕ್ಕೆ ಗೋವಿಂದ, ವಿಘ್ನೇಶ್ವರ ಪಾದಕ್ಕೆ ಗೋವಿಂದ. ರಾಜೇಂದ್ರ, ಹೇಳಿ ಸ್ವಾಮಿಗಳೇ. ಮೊದಲಿಗೆ ಸೂರ್ಯ ಎಂಬ ಗ್ರಾಮದ ಪೂಜೆ ಮಾಡಿದರೆ ನಿಮಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡುವುದು. ಸೂರ್ಯ ದೇವರಿಗೆ ಗೋಧಿ ಎಂಬ ಧಾನ್ಯವನ್ನು ಇಟ್ಟು ಸೂರ್ಯಕಾಂತಿಯನ್ನು ಇಟ್ಟು ಪೂಜೆ ಮಾಡುವರಾಗಿ. ಆಗಬಹುದು ಸ್ವಾಮಿಗಳೇ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರೇ ನಮಸ್ಕಾರ, ಸೂರ್ಯ ದೇವರೇ ನಮಸ್ಕಾರ, ಸೂರ್ಯ ದೇವರೇ ನಮಸ್ಕಾರ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರೇ ನಮಸ್ಕಾರ, ಸೂರ್ಯ ದೇವರೇ ನಮಸ್ಕಾರ, ಅಮ್ಮ ಸೂರ್ಯ ದೇವರೇ ನಮಸ್ಕಾರ. ಸೂರ್ಯ ದೇವರ ಪಾದಕ್ಕೆ ಗೋವಿಂದ. ಸ್ವಾಮಿಗಳೇ, ಸೂರ್ಯನೆಂಬ ಗ್ರಾಮವನ್ನು ಬುದ್ಧಿದ್ದಲು ವಿನಯದಿಂದ ಪೂಜೆ ಮಾಡುತ್ತಾಯಿತು. ನಡೆಯಿತು. ಮುಂದಿನಾಗರದ ಮಹಿಮೆಯನ್ನು ತಿಳಿಸಿ ಪೂಜೆಯನ್ನು ಮಾಡುವ. ಸೂರ್ಯ ದೇವರಿಗಿಂತಲೂ ಚಂದ್ರ ದೇವರೇ ಬಹಳ ಚಂದಾದವರು. ಚಂದ್ರ ದೇವರಿಗೆ ಅಕ್ಕಿ ಎಂಬ ಧಾನ್ಯವನ್ನು ಇಟ್ಟು ಚೆಂಡು ಮಲ್ಲಿಗೆಯನ್ನು ಇಟ್ಟು ಆ ಚಂದ್ರಾಗ್ರಹವನ್ನು ಪೂಜೆ ಮಾಡಿದರೆ ನಿಮಗೆ ಸುಖ ಸಂತೋಷ ಕಾಪಾಡುವರು. ಆಗಬಹುದು ಸ್ವಾಮಿಗಳೇ. ನೀವು ಹೇಳಿ. ಎರಡನೇ ವಾರ ಸೋಮವಾರ ಚಂದ್ರ ದೇವರಿ ನಮಸ್ಕಾರ, ಚಂದ್ರ ದೇವರಿ ನಮಸ್ಕಾರ, ಅಮ್ಮ ಚಂದ್ರ ದೇವರಿ ನಮಸ್ಕಾರ. ಎರಡನೇ ವಾರ ಸೋಮವಾರ ಚಂದ್ರ ದೇವರಿ ನಮಸ್ಕಾರ, ಚಂದ್ರ ದೇವರಿ ನಮಸ್ಕಾರ, ಅಮ್ಮ ಚಂದ್ರ ದೇವರಿ ನಮಸ್ಕಾರ. ಚಂದ್ರದೇವರ ಪಾದಕ್ಕೆ ಗೋವಿಂದ. ಸ್ವಾಮಿಗಳೇ, ಚಂದ್ರನೆಂಬ ಗ್ರಹವನ್ನು ಚಂದದಿಂದಲೂ ಅಲ್ಲದೆ ವಿಜೃಂಭಣೆಯಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ ಪೂಜೆಯನ್ನು ಮಾಡೋಣ. ಚಂದ್ರ ದೇವರಿಗೂ ಮಂಗಳ ದೇವರೇ ಬಹಳ ಬಲಿಷ್ಠರು. ಮಂಗಳ ದೇವರಿಗೆ ತೊಗರಿ ಬೇಳೆಯನ್ನು ಇಟ್ಟು ಮಲ್ಲಿಗೆ ಹೂವನ್ನು ಇಟ್ಟು ಆ ಮಂಗಳ ಗ್ರಹವನ್ನು ಪೂಜೆ ಮಾಡಿದರೆ ನಿಮಗೆ ಸುಖ ಸಂತೋಷ ಕೊಟ್ಟು ಕಾಪಾಡುವರು. ಆಗಬಹುದು ಸ್ವಾಮಿಗಳೇ. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿ ನಮಸ್ಕಾರ, ಮಂಗಳ ದೇವರಿ ನಮಸ್ಕಾರ, ಮಂಗಳ ದೇವರಿ ನಮಸ್ಕಾರ. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿ ನಮಸ್ಕಾರ, ಮಂಗಳ ದೇವರಿ ನಮಸ್ಕಾರ, ಸ್ವಾಮಿ ಮಂಗಳ ದೇವರಿ ನಮಸ್ಕಾರ. ಮಂಗಳ ದೇವರ ಪಾದಕ್ಕೆ ಗೋವಿಂದ. ಸ್ವಾಮಿಗಳೇ, ರಾಜೇಂದ್ರನೇ, ಮಂಗಳನೆಂಬ ಗ್ರಾಮವನ್ನು ಮಂಗಳದಿಂದಲೂ ಅಲ್ಲದೆ ವಿಜೃಂಭಣೆಯಿಂದಲೂ ಪೂಜೆ ಮಾಡುತ್ತಾ ಇತ್ತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ ಪೂಜೆಯನ್ನು ಮಾಡೋಣ. ರಾಜೇಂದ್ರನೇ, ಮಂಗಳನ ಗ್ರಹದಿಂದಲೂ ಬುಧನು ಅತಿ ಶ್ರೇಷ್ಠವಾದವನು. ಆತನನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡುವರು. ಆಗಬಹುದು ಸ್ವಾಮಿಗಳೇ. ನಾಲ್ಕನೇ ವಾರ ಬುಧವಾರ ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ. ನಾಲ್ಕನೇ ವಾರ ಬುಧವಾರ ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ. ಬುಧದೇವರ ಪಾದ
ಸ್ವಾಮಿಗಳೇ, ಬುಧನೆಂಬ ಗ್ರಹವನ್ನು ಬುದ್ಧಿದ್ದಲು ಅಲ್ಲದೆ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ ಪೂಜೆ ಮಾಡೋಣ. ರಾಜೇಂದ್ರನೇ, ಗುರುದೇವರಿಂದಲೂ ಸದ್ಭಕ್ತಿಯಿಂದಲೂ ಭಯದಿಂದಲೂ ಪೂಜೆಯನ್ನು ಮಾಡಿ ಆಗಬಹುದು ಸ್ವಾಮಿಗಳೇ. ಐದನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ. ಐದನೇ ವಾರ ಗುರುವಾರ, ಐದನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ. ಗುರುದೇವರ ಪಾದಕ್ಕೆ ಗೋವಿಂದ. ಗುರುವೆಂಬ ಗ್ರಹವನ್ನು ಗುರುವಿನಿಂದಲೂ ಅಲ್ಲದೆ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ ಪೂಜೆಯನ್ನು ಮಾಡೋಣ. ರಾಜೇಂದ್ರ, ಶುಕ್ರ ಎಂಬ ಗ್ರಹವನ್ನು ಭಯಭಕ್ತಿಯ ಶಕ್ತಿಯಿಂದ ಪೂಜೆಯನ್ನು ಮಾಡಿ ಆಗಬಹುದು ಸ್ವಾಮಿಗಳೇ. ಆರನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ. ಆರನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ. ಗುರುದೇವರ ಪಾದಕ್ಕೆ ಗೋವಿಂದ. ಸ್ವಾಮಿಗಳೇ, ಗುರುವೆಂಬ ಗ್ರಹವನ್ನು ಭಯದಿಂದಲೂ ಅಲ್ಲದೆ ವಿನಯದಿಂದ ಪೂಜೆ ಮಾಡುತ್ತಾಯಿತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ ಪೂಜೆ ಮಾಡೋಣ. ರಾಜೇಂದ್ರನೇ, ಶುಕ್ರನಿಗಿಂತಲೂ ಅದು ರಾಹು ಕೇತುಗಳೆಂಬ 2 ಗ್ರಹಗಳನ್ನು ಪೂಜೆ ಮಾಡಿ ಅನಂತರ ಆಗಬಹುದು ಸ್ವಾಮಿ. ರಾಹು ಕೇತುಗಳೆಂಬ ಗ್ರಹಕ್ಕೆ ಗೋವಿಂದ. ರಾಹು ಕೇತುಗಳೆಂಬ ಗ್ರಹಕ್ಕೆ ಗೋವಿಂದ. ಸ್ವಾಮಿಗಳೇ, ರಾಹು ಕೇತುಗಳೆಂಬ ಗ್ರಹವನ್ನು ಭಯಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾಯಿತು. ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರ, ಇವರೆಲ್ಲರೂ ಹೇಳಿದ ಗ್ರಹಗಳಿಗಿಂತಲೂ ಇನ್ನೊಂದು ವಿಶೇಷವಾದ ಗ್ರಹವಿರುವುದು. ಆ ಗ್ರಹದ ಮಹಿಮೆಯನ್ನು ತಿಳಿಸಲು ನನಗೇಕೋ ತುಂಬ ಭಯವಾಗುತ್ತಿರುವುದು. ಏನು ಸ್ವಾಮಿಗಳೇ, ಇಲ್ಲಿಗೆ 8 ಗ್ರಹಗಳನ್ನು ಪೂಜಿಸಿ 9ನೇ ಗ್ರಹವನ್ನು ಬಿಡುವುದುಂಟೆ? ಅದು ಎಂಥ ದೊಡ್ಡ ಗ್ರಹ ಆದರೂ ಆಗಲಿ, ಅದನ್ನು ನಾನು ಪೂಜೆ ಮಾಡಲೇಬೇಕು. ನೀವು ತಿಳಿಸಬೇಕೆಂದು ನಾನು ಸುಲಭವಾಗಿ ಬೇಡುವೆನು. ಹಾಗಾದರೆ ಮೊದಲಿಗೆ ಆ ಶನಿ ಪರಮಾತ್ಮನನ್ನು ಏಕಚಿತ್ತ ಮನೋಭಾವನೆಯಿಂದ ಪೂಜೆಯನ್ನು ಮಾಡಿ ಅನಂತರ ತಿಳಿಸುವನು. ಆಗಬಹುದು. ಸರಿದೇವರ ಪಾದಕ್ಕೆ ಗೋವಿಂದ. ಸರಿದೇವರ ಪಾದಕ್ಕೆ ಗೋವಿಂದ. ಸ್ವಾಮಿಗಳೇ, ಶನಿ ಎಂಬ ಗ್ರಹವನ್ನು ಭಯಭಕ್ತಿಯಿಂದ ಪೂಜೆ ಮಾಡುತ್ತಾಯಿತು. ಇನ್ನು ಮುಂದಿನ ಆತನ ಚರಿತ್ರೆಯನ್ನು ತಿಳಿಸುವರಾಗಿ. ಹಾಗಾದರೆ ತಿಳಿಸುವನು, ಕೇಳಿ. ಶನಿಯ ಮಹಿಮೆಯನ್ನು ಆತನ ಮಹಿಮೆಯನ್ನು ಬೇಳೆ, ಆತನ ಮಹಿಮೆಯನ್ನು ಬೇಳೆ. ಬೇಳೆ ಶನಿಯ ಮಹಿಮೆಗಳು ಆತನ ಮಹಿಮೆಯನ್ನು ಬೇಳೆ, ಆತನ ಮಹಿಮೆಯನ್ನು ಬೇಳೆ. ವಿಕ್ರಮರಾಜರ ನೀವು ಕೇಳಿ, ವಿಕ್ರಮರಾಜರ ನೀವು ಕೇಳಿ, ಆತನ ಮಹಿಮೆಯ ಯಾವ ಬೇಳೆ, ಆತನ ಮಹಿಮೆಯ ಯಾವ ಬೇಳೆ. ಕೇಳಿ ಶನಿಯ ಮಹಿಮೆಯನ್ನು ಆತನ ಮಹಿಮೆಯ ಯಾವ ಬೇಳೆ, ಆತನ ಮಹಿಮೆಯ ಯಾವ ಬೇಳೆ.
ರಾಜೇಂದ್ರ, ಸ್ವಾಮಿಗಳೇ, ಇವರೆಲ್ಲರೂ ಹೇಳಿದ ಗ್ರಹಗಳಿಗಿಂತಲೂ ಶ್ರೇಷ್ಠವಾದವರೇ ಶ್ರೀ ಶನಿದೇವರು. ಇವರು ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತವರು. ಏನು ಸ್ವಾಮಿಗಳೇ, ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತವನೇ? ಹೌದು. ಅನಂತರ ಸೂರ್ಯದೇವನ ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳು ಸಹಾಯ. ಏನು ಸ್ವಾಮಿಗಳೇ, ಸೂರ್ಯನೆಂಬ ರಥವನ್ನು ನಡೆಸಿದ್ದ ಸಾರಥಿಗೆ ಕೈ ಕಾಲುಗಳೇ ಎಳವನಾದವೇ? ಹೌದು. ಅನಂತರ ಸೂರ್ಯದೇವನ ರಥಕ್ಕೆ ಕಟ್ಟಿದ್ದ 7 ಹಸುಗಳ ಕಣ್ಣುಗಳು ಸಹ ಇವೆ. ಏನು ಸ್ವಾಮಿಗಳೇ, ಸೂರ್ಯನ ರಥಕ್ಕೆ ಕಟ್ಟಿದ 7 ಹಸುಗಳು ಕಣ್ಣಿ ಸಹ ಹಿಂಗಿ ಹೋದರೆ ಅಂಥವನನ್ನು ಏನ ಮಾಡಬೇಕು ಸ್ವಾಮಿಗಳೇ? ಪೂಜಿಸಬೇಕು. ಯಾರು ಪೂಜಿಸಬೇಕು? ನೀವೇ ಪೂಜೆ ಮಾಡಬೇಕು. ಛೇ, ಹಿಡಿ ಬಿಡಿ ಪಾಪಿಯ ಭಜನವ ನುಡಿವರ ಸಭೆಯಳ್, ಪಾಪಿಯ ಭಜನವ ನುಡಿವರ ಸಭೆಯಳ್. ಛೇ ಬಿಡಿ ಬಿಡಿ, ಛೇ ಬಿಡಿ ಬಿಡಿ ಬಿಡಿ, ಪಾಪಿಯ ಭಜನವ ನುಡಿವರ ಸಭೆಯಳ್, ಪಾಪಿಯ ಭಜನವ ನುಡಿವರ ಸಭೆಯಳ್. ಛೇ ಬಿಡಿ ಬಿಡಿ, ಛೇ ಬಿಡಿ ಬಿಡಿ, ಪಿತನ ಪಿಡಿಸುವಂತ ಆತನ ವಚನವ, ಪಿತನ ಪಿಡಿಸುವಂತ ಆತನ ವಚನ, ಪದವಿಯಳ ಆತನ ವಚನವ ನುಡಿವರೆ, ಪದವಿಯಳ ಆತನ ವಚನವ ನುಡಿವರೆ. ಛೇ ಭ್ರಷ್ಟರೇ, ಪಾಪಿಷ್ಟರೇ, ಕಡು ಮೂರ್ಖರೇ, ಛೇ ಭ್ರಷ್ಟರೇ, ಪಾಪಿಷ್ಟರೇ, ಕಡು ಮೂರ್ಖರೇ. ಛೇ ಬಿಡಿ ಬಿಡಿ, ಛೇ ಬಿಡಿ ಬಿಡಿ, ಛೇ ಬಿಡಿ ಬಿಡಿ, ಛೇ ಭ್ರಷ್ಟರೇ, ಮಾತೃ ಸೇವೆಯನ್ನು ಮಾಡಿ ಮೋಕ್ಷ ಪದವಿಯನ್ನು ಪಡೆಯಬೇಕೆಂದು ಈ ಪ್ರಪಂಚರು ಆಧರಿಸುತ್ತಿರುವರು. ಹೀಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತ ಅದಮನನ್ನು ಪೂಜಿಸುವುದ ಹೇಳುತ್ತಿರುವರಲ್ಲ, ನೀವು ಎಂಥ ಅಯ್ಯೋಕ್ಳ ಬ್ರಾಹ್ಮಣೋತ್ಮರು! ಇದು ಎಂಥ ಆಶ್ಚರ್ಯಕರವಾದ ವಿಚಾರ. ಛೇ ಭ್ರಷ್ಟರೇ, ಇನ್ನು ಮುಂದೆ ಎಚ್ಚರಿಕೆ, ನಿಮ್ಮ ಕರಗಳಿಂದ ನಿಮ್ಮ ಬಾಯನ್ನು ಮುಚ್ಚುವರಾಗಿ. ಮಂತ್ರಿ ರಾಜೇಂದ್ರ, ಮಾತೃ ಸೇವೆಯನ್ನು ಮಾಡಿ ಮೋಕ್ಷ ಪದವಿಯನ್ನು ಪಡೆಯಬೇಕೆಂದು ಈ ಪ್ರಪಂಚರು ಆಧರಿಸುತ್ತಿರುವರು. ಹೀಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತ ಅದಮನನ್ನು ಪೂಜಿಸುವಂತ ಹೇಳುತ್ತಿರುವರಲ್ಲ, ಇವರು ಎಂಥ ಅವಿವೇಕವಾದ ಬ್ರಾಹ್ಮಣೋತ್ಮರು! ಹೌದು ರಾಜೇಂದ್ರ, ಇವರು ಅವಿವೇಕಿ ಬ್ರಾಹ್ಮಣರುಗಳೇ ಸರಿ. ಇನ್ನು ಮುಂದೆ ಎಚ್ಚರಿಕೆ, ಎಲ್ಲಿ ನಿಮ್ಮ ಬಾಯಿಂದ ಕರವನ್ನು ತೆಗೆಯುವರಾಗಿ. ಮಂತ್ರಿ ರಾಜೇಂದ್ರ, ಆ
ವನವಾಸ ಮಾರ್ಗದಲ್ಲಿ ವಿಕ್ರಮ 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 ಎಂದು ಸಪ್ತ ಬರುತ್ತಲ್ಲ ಮಂತ್ರಿ. ಏನು ಸಂಶಯ? ರಾಜೇಂದ್ರ, ಅದು ಹಸಿರುರವಾಣಿ ಶಬ್ದವಿರಬಹುದು ರಾಜೇಂದ್ರ. ಏನು ಹಸಿರವಾಣಿ ಶಬ್ದವೇ? ಛೇ, ಆ ಹಸಿರವಾಣಿ ಶಬ್ದವು ನಮ್ಮನ್ನು ಏನು ಮಾಡಬಾರದು. ಭ್ರಾಂತಿಯನ್ನು ಬಿಡು ಮಂತ್ರಿ. ಮತ್ತೆ ಪರಮಾತ್ಮನು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ನೀವು ಆಡಿರ್ತಕ್ಕಂತಹ ಕಠೋರವಾದ ನುಡಿಗಳನ್ನು ಕೇಳಿ ಶನಿರಾಜನು ಕೋಪಗೊಂಡಿರುವನು. ಈಗಲಾದರೂ ನಮ್ಮ ಮಾತನ್ನು ಕೇಳಿ ರಾಜೇಂದ್ರ. ಆನೆಯ ದಂತದಿಂದ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಎಲ್ಲಿನ ರಾಶಿಯ ಮೇಲೆ ಕುಡಿಸಿ ಪುನಃ ಗಂಗಾಧಕವನ್ನು ಧರಿಸಿ ಕುದುರೆಯ ಆಲಯದಿಂದ ಆ ಪರಮಾತ್ಮನನ್ನು ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಆ ಶನಿರಾಜನು ಈಗಲೂ ಕೂಡ ಶಾಂತನಾಗುವುದು. ಏನು ಸ್ವಾಮಿಗಳೇ, ಆನೆ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲೆ ಇರಿಸಿ ಗಂಗೆಯನ್ನು ತರಿಸಿ ಕುದುರೆ ಹಲ್ಲೆಗಳಿಂದ ಪ್ರತಿಮೆಯನ್ನು ಮಾಡಿಸಿ ಪೂಜೆಯನ್ನು ಮಾಡಿದರೆ ಶಾಂತನಾಗುವನೇ ಸ್ವಾಮಿಗಳೇ. ಹೌದು ರಾಜೇಂದ್ರ. ಆನೆಯ ಬರೆಯಲ್ಲಿ ಮೀರಿ ನಡೆಯಲು, ಆನೆಯಲ್ಲಿ ಬರದ ಮೀರಿ ನಡೆಯಲು ಅಸದಳ ಹರಿ ಬ್ರಹ್ಮ ಅದರಿಂದಲೂ ಅಸದಳವಾಗಿ ತೋರುತ್ತಿರುವುದು. ಅದರಂತಲ್ಲದೆ ಬೇರೊಂದಾಗಲಾರದು. ನೀವೆಲ್ಲರೂ ಈ ಸಭೆಯನ್ನು ಬಿಟ್ಟು ಹೊರಡುವರಾಗಿ. ಮುಂದೆ ಎಚ್ಚರಿಕೆ. ರಾಜೇಂದ್ರನೇ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ಆ ಶನಿ ಪರಮಾತ್ಮನನ್ನು ಜರಿದು ಕಡು ಕಷ್ಟಕ್ಕೆ ಗುರಿಯಾಗಬೇಡಿ. ಇದೋ ಈ ಪುಷ್ಪವನ್ನಾದರೂ ಸ್ವೀಕರಿಸಿ. ಮಂತ್ರಿ ರಾಜೇಂದ್ರ, ಪುಷ್ಪವು ನನ್ನ ಕರಗಳ ಮೇಲೆ ಇಟ್ಟ ಕೂಡಲೇ ನನ್ನ ಗರಗರನೆ ತಿರುಗುತ್ತಿರುವುದಲ್ಲ ಮಂತ್ರಿ. ಇದು ಏನು ಸಂಶಯ? ಏನು ಸಂಶಯವಿರಬಹುದು ರಾಜೇಂದ್ರ. ಛೇ, ಆ ಸಂಶಯವು ನಮ್ಮನ್ನು ಏನು ಮಾಡಬಾರದು. ಭ್ರಾಂತಿಯನ್ನು ಬಿಡು ಮಂತ್ರಿ. ರಾಜೇಂದ್ರ, ಮಂತ್ರಿ ಮಾತೃ ಸೇವೆಯನ್ನು ಮಾಡಿ ಮೋಕ್ಷ ಪದವಿಯನ್ನು ಪಡೆಯಬೇಕೆಂದು ಈ ಪ್ರಪಂಚ ಜನರು ಆದರ್ಶರು. ಈಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಶಲವನ್ನು ಕೊಟ್ಟಂತ ಅದನ್ನು ಖಂಡಿತವಾಗಿ ಪೂಜೆ ಮಾಡಲಾಗದು. ಖಂಡಿತವಾಗಿ ಪೂಜೆ ಮಾಡಲು ಖಂಡಿತವಾಗಿ ಪೂಜೆ ಮಾಡಲು. ಪರಮಾತ್ಮ ಕೆಟ್ಟನು, ದೇವ ಕೆಟ್ಟನು. ಪರಮಾತ್ಮ ಕೋಪ ಬೇಡ ತಂದೆ. ಪರಮಾತ್ಮ ಶನಿ ಶನಿ ಕೇಳಿದ ಮಾತಮಾರದಲ್ಲಿ ಬೇಡ ತಂದೆ, ಕೋಪ ಬೇಡ ತಂದೆ. ನೂರು ಕೋಟಿ ದೇವತೆಗಳು ಗಡಗಡಗಿ ಬೆದರಿ ಬೇಡ ತಂದೆ, ಓಡಿ ಬೇಡ ತಂದೆ. ಪರಮಾತ್ಮ ಕೇವಲ ವರಮಾನವನಾದ ನೀನು ಪಿತನನ್ನು ಬಿಡಿದವನನ್ನು ನೆರೆದ ಸಭೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿಕ್ರಮ. ಕೋಪ ಬೇಡ ತಂದೆ. ವಿಕ್ರಮ ಎಚ್ಚರ. ಪರಮಾತ್ಮ ಕೆಟ್ಟನು ದೇವ. ಅರಿಯತೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿ ದೇವಾ. ಪರಮಾತ್ಮ ಎಚ್ಚರ ವಿಕ್ರಮ ಎಚ್ಚರ ಮದಾನಂದ. ಅರಿಯತೆ ಮಾಡಿದ ಅಪರಾಧಗಳ
ಮನ್ನಿಸಿ ಕಾಯೋ ಶ್ರೀ ಶನಿ ದೇವ ದೇವ ಶನಿ ತಂದೆಯು ನೀನೆ ತಾಯಿಯು ನೀನೆ ತಂದೆಯು ನೀನೆ ತಾಯಿಯು ನೀನೆ ಅಪರಾಧಗಳ ಮನ್ನಿಸು ದೇವ ಪರಮಾತ್ಮ ಅಪರಾಧಗಳ ಮನ್ನಿಸು ದೇವ ಅರಿಯದೆ ಮಾಡಿದ ಅಪರಾಧವನ ಮನ್ನಿಸಿ ಕಾಯೋ ಶ್ರೀ ಶನಿ ದೇವ ದೇವ ಶನಿ ದೇವ ಕಾಣದೆ ಜರಿದನು ದೇವನೇ ಪರಮಾತ್ಮ ನಿನ್ನನ್ನು ಕಾಣದೆ ಜರಿದನು ದೇವನೇ ಅಪರಾಧವನ ಮನ್ನಿಸು ದೇವ ಪರಮಾತ್ಮ ಅಪರಾಧವನ ಮನ್ನಿಸು ದೇವ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿ ದೇವ ದೇವ ಶನಿ ಪರಮಾತ್ಮ ನನ್ನ ದುರಹಂಕಾರದಿಂದಲೂ ಅಲ್ಲದೆ ಮದತ್ಕಾರದಿಂದ ಜರಿದೆ ವಿನ ಮತ್ತ ಬೇರೆ ಇಲ್ಲ ತಂದೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಮತ್ತೊಮ್ಮೆ ನಿನ್ನ ದಿವ್ಯ ಪಾದ ಹಿಡಿದು ಬೇಡಿಕೊಳ್ಳುವೆನು ದೇವ. ಪರಮಾತ್ಮ ಕೆಟ್ಟನು ದೇವ. ಏನನಾಡಿದೆ 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 ಅವನು ಇವನು ಎರಿದಲ್ಲಿ ಕುಲವನೇನು ಎರಿದೆಯ ಅವನು ಇವನು ಎರಿದಲ್ಲಿ ಕುಲವನೇನು ಎರಿದೆಯ ಪರಮ ಸತ್ಯಾನಿಗೆ ನರರಸವೆಯ ಜರಿದೆಯ ನರರಸವೆಯ ಜರಿದೆಯ ಏನನಾಡಿದೆ ತಂದೆ ಪರಮಾತ್ಮ ಅರಿಯನಾದ ಏನನಾಡಿದೆ ಏನನಾಡಿದೆ ಎಲ್ಲವನ್ನೂ ಪುಣ್ಯನೀತ ಏನನಾಡಿದೆ 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 ಪರಮಾತ್ಮ ಅರಿಯನಾದ ಅರಣ ಬೆಳೆದು ಗುರುಗಳ ತೋಲೆ ಕೆಳಗಿದೆ ಅರಿಯನಾದ ಅರಣ ಬೆಳೆದು ಗುರುಗಳ ತೋಲೆ ಕೆಳಗಿದೆ ಪರಮ ಸನಿಯ ಹರಿಯನಿಗೆ ನರರಸವೆಯ ಜರಿದೆಯ ನರರಸವೆಯ ಜರಿದೆಯ ಏನನಾಡಿದೆ ಏನನಾಡಿದೆ ಎಲ್ಲವನ್ನೂ ಪುಣ್ಯನೀತ ಏನನಾಡಿದೆ 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 ಪರಮಾತ್ಮ ಹರಿಯನಿಗೆ ಹಿಡಿದು ಅರಣ್ಯ ಹಿಡಿದು ನನ್ನ ವಿದ್ಯಾಗುಗಳನ್ನೇ ಸ್ಥೂಲಕ್ಕಾಕಲಿದೆ. ಇದನ್ನು ಅರಿಯುವವರೇ ಮೂಢ. ಪರಮಾತ್ಮ
ಪಾಪಿ ಯಾದೆ ಸನಿ ದೇವ ಮೋಸ ಹೋದೆನೋ ಪರಮಾತ್ಮ. ಪಾಪಿ ಯಾದೆ ಸನಿ ದೇವ ಮೋಸ ಹೋದೆನೋ ಪರಮಾತ್ಮ. ರವಿ ಸುತಾರೆ ನಿಮ್ಮ ಮಹಿಮಯ ನರಿಯದೆ ದೇವಾ ಸರಿ ದೇವಾ ಪರಮಾತ್ಮ. ರವಿ ಸುತಾರೆ ನಿಮ್ಮ ಮಹಿಮಯ ನರಿಯದೆ ಪತಿದ್ದ ಪಾವನೆ ನಿಮ್ಮ ಪರಮಾತ್ಮ. ಪತಿದ್ದ ಪಾವನೆ ನಿಮ್ಮ ಪಾದಕ್ಕೆ ನಮಿಸುವೆ ಪಾಪಿ ಯಾದೆನೋ ಪಾಪಿ ಯಾದೆ ಸನಿ ದೇವ ಮೋಸ ಹೋದೆನೋ ದೇವಾ ಸರಿ ದೇವಾ ಪರಮಾತ್ಮ. ಚಿತಿ ಸುರಾಮಾದ್ಯಾದಿ ಗತಿ ತೋರದೆ ನಿನ್ನ ಪರಮಾತ್ಮ. ಚಿತಿ ಸುರಾಮಾದ್ಯಾದಿ ಗತಿ ತೋರದೆ ನಿನ್ನ ಪತಿದ್ದ ಪಾವನ ನಿನ್ನ ಪರಮಾತ್ಮ. ಪತಿದ್ದ ಪಾವನೆ ನಿಮ್ಮ ಪಾದಕ್ಕೆ ನಮಿಸುವೆ ಪಾಪಿ ಯಾದೆನೋ ಪಾಪಿ ಯಾದೆ ಸನಿ ದೇವ ಮೋಸ ಹೋದೆನೋ ದೇವಾ ಸರಿ ದೇವಾ ಪರಮಾತ್ಮ ಪರಮಾತ್ಮ. ನಾನು ಬೇಕೆಂದು ಜರಿದರೆ ಇಲ್ಲ ತಂದೆ, ಧರ್ಮ ವಿರೋಧಕ್ಕಾಗಿ ಜರಿದರೆ ವಿನ ಮತ್ತ ಇಲ್ಲ ತಂದೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಮತ್ತೊಂದು ಸಾರಿ ನಿನ್ನ ದಿವ್ಯ ಪಾದ ಹಿಡಿದು ಬೇಡಿಕೊಳ್ಳುವೆನು ದೇವಾ. ಪರಮಾತ್ಮ ಈ ಕೋಪದಲ್ಲಿ ಮಾನವ ಎನ್ನನ್ನು ಜರಿದೆಯ ಎನ್ನನ್ನು ಜರಿದೆಯ ಕುನ್ನಿ ಮಾನವ ಪರಮಾತ್ಮ ಎನ್ನನ್ನು ಜರಿದೆಯ ಕುನ್ನಿ ಮಾನವ ಪುಣ್ಯ ಬಲಿದನೆ ಕುನ್ನಿ ಮಾನವ ಪುಣ್ಯ ಬಲಿದನೆ ಕುನ್ನಿ ಮಾನವ ಆಗಲೀಗ ನಡೆಯೋ ಕ್ಷೇಮದಂದ ಮರುಳೆ ಆಗಲೀಗ ನಡೆಯೋ ಆಗಲೀಗ ನಡೆಯೋ ಆಗಲೀಗ ಈಗ ಕೊಡಲಿ ಯಾದೆ ನಿನಗೆ ಪರಮಾತ್ಮ ಯಾದೆ ಈಗಲೇ ಕೊಡಲಿ ತನಗೆ ನಿನಗೆ ಬೇಡ ತಂದೆ ಈಗ ಕೊಡಲಿ ತನಗೆ ನಿನಗೆ ಈಗಲೇ ಬರುವ ನಿನ್ನ ರಾಸಿಗೆ ಈಗಲೇ ಬರುವ ಬೇಡ ರಾಸಿಗೆ ಆಗಲೀಗ ನಡೆಯೋ ಕ್ಷೇಮದಂದ ಮರುಳೆ ಆಗಲೀಗ ನಡೆಯೋ ಆಗಲೀಗ ನಡೆಯೋ ಆಗಲೀಗ ನಡೆಯೋ ಮಾಧಾಂಡ. ಅಯ್ಯೋ ತಂದೆ, ಈ ನಿನ್ನ ನರಕಚಿತವಾದ ಸಿಂಹಾಸನದಿಂದಲೂ ಏನು ಕೇಳುವುದಲ್ಲ ಪರಮಾತ್ಮ. ನೀನು ಸತ್ಯವಂತ ತಂದೆ. ಇಲ್ಲ ತಂದೆ, ಇಲ್ಲ ತಂದೆ, ಕುಲದ್ರೋಹಿ ಏನು ಪರಮಾತ್ಮ. ಮಾಧಾಂಡ ಎಚ್ಚರವನಾದ ಎಚ್ಚರ ದೇವಾ
ಆಲಿಸಿ ಬರೆ ಕೇಳಯ್ಯ ದೇವಾ ಕರುಣಿಸಿ ಕಾಪಾಡಯ್ಯ ದೇವಾ ಜಯ ಕುಮಾರನೇ ಶ್ರೀ ಶನಿ ದೇವನೇ ಪರಮಾತ್ಮ ಜಯ ಕುಮಾರನೇ ಶ್ರೀ ಶನಿ ದೇವನೇ ಮಾಡಿದ ಅಪರಾಧ ಮನ್ನಿಸು ದೇವನೇ ಮಾಡಿದ ಅಪರಾಧ ಮನ್ನಿಸು ದೇವನೇ ದೇವಾ ಆಲಿಸಿ ಮೊರೆ ಕೇಳಯ್ಯ ದೇವಾ ಕರುಣಿಸಿ ಕಾಪಾಡಯ್ಯ ದೇವಾ ಏಕೋ ಏನೋ ನನ್ನನು ನಾನೇ ಪರಮಾತ್ಮ ಏಕೋ ಏನೋ ನನ್ನನು ನಾನೇ ಮಾಡಿದ ಅಪರಾಧ ಮನ್ನಿಸು ದೇವನೇ ಪರಮಾತ್ಮ ಮಾಡಿದ ಅಪರಾಧ ಮನ್ನಿಸು ದೇವನೇ ದೇವಾ ಆಲಿಸಿ ಮೊರೆ ಕೇಳಯ್ಯ ದೇವಾ ಕರುಣಿಸಿ ಕಾಪಾಡಯ್ಯ ದೇವಾ ಪರಮಾತ್ಮ ಈ ರತ್ನ ಸಿಂಹಾಸನ ಮದತ್ಕಾರದಿಂದಲೂ ಅಲ್ಲದೆ ನನ್ನ ದುರಹಂಕಾರದಿಂದಲೂ ನಿನ್ನನ್ನು ಜರಿದಿರೆ ವಿನಃ ಮತ್ತೆ ಬೇರೆ ಇಲ್ಲ ತಂದೆ. ಈ ನನ್ನ ಸರ್ವಾಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಮತ್ತೊಂದು ಸಾರಿ ನಿನ್ನ ದಿವ್ಯ ಪಾದ ಹಿಡಿದು ಬೇಡಿಕೊಳ್ಳುವೆನು ದೇವ ಪರಮಾತ್ಮ. ಬೇಡ ತಂದೆ ಬೇಡ ತಂದೆ ತುಂಡು ತುಂಡಾಗಿ ಬೇಡ ತಂದೆ ನಾನು ಛಾಯಾದೇವಿ ಕುಮಾರ ರವಿಯ ನಂದನೇ ಹೇಳುವೆನು ಕೇಳು ಮೂಡ ನೀನು ನನ್ನನ್ನು ಜರಿದ ಕಾರಣ ಪರಮಾತ್ಮ 7 ವರ್ಷಗಳ ಬೇಡ ತಂದೆ ಬೇಡ ತಂದೆ ಅನುಭವಿಸಬೇಕಾದ ಕಷ್ಟಗಳನ್ನೆಲ್ಲ ಅನುಭವಿಸಬೇಕು. ಅದನ್ನು ನಾನು ಕಣ್ಣಾರ ನೋಡಿ ಸಂತೋಷ. ಅಯ್ಯೋ ಪರಮಾತ್ಮ ಅಂದ ನಿನ್ನ ಅಪವಿತ್ರವಾದ ಕರಗಳಿಂದ ನನ್ನ ಪವಿತ್ರವಾದ ಪಾದಗಳನ್ನು ಮುಟ್ಟಬೇಡ ಪರಮಾತ್ಮ ದಾರಿ ಬಿಡುವನಾಗುವುದಂದ. ಕೆಟ್ಟನು ದೇವ ಕೆಟ್ಟನು ಅಯ್ಯೋ ದೇವಾ ಸರಿ ದೇವಾ ಪರಮಾತ್ಮ ಮಂತ್ರಿ ರಾಜೇಂದ್ರ ಅಯ್ಯೋ ದುಃಖಿಸಬೇಡಿ ರಾಜೇಂದ್ರ ದುಃಖಿಸಬೇಡಿ. ಏಕೆ ನಿಂದಿಸಿದ್ದೆ ಅಸನಿಯ ಏಕೆ ನಾ ಜರಿದೆ ಆ ದೊರೆಯ ಏಕೆ ನಿಂದಿಸಿದೆ ಮಂತ್ರಿ ದುಃಖಿಸಬೇಡಿ ರಾಜೇಂದ್ರ ದುಃಖಿಸಬೇಡಿ.
ಅಪಮಾನಕ್ಕೀಡಾದೆ ಅಸನಿಯ ಮಂತ್ರಿ. ದುಃಖಿಸಬೇಡಿ. ಜ್ಞಾನವಿಲ್ಲದೆ ನಾನು ಜೇರಿದು ಅಪಮಾನಕ್ಕೀಡಾದೆ ಅಸನಿಯ ಏಕೆ ನಿಂದಿಸಿದೆ ಅಸನಿಯ ಏಕೆ ನಾ ಜರಿದೆ ಆ ದೊರೆಯ ಏಕೆ ನಿಂದಿಸಿದೆ ಮಂತ್ರಿ. ರಾಜೇಂದ್ರ, ದುಃಖಿಸಲಾಗದು ರಾಜೇಂದ್ರ. ಕೂಡಿದ ಸಭೆಯೋಳು ಜರಿದು ಅಪಮಾನಕ್ಕೀಡಾದೆ ಆ ದೊರೆಯ ಸೇರಿದ ಸಭೆಯೋಳು ಜರಿದು ಅಪಮಾನಕ್ಕೀಡಾದೆ ಅಸನಿಯ ಏಕೆ ನಿಂದಿಸಿದೆ ಅಸನಿಯ ಏಕೆ ನಾ ಜರಿದೆ ಆ ದೊರೆಯ ಏಕೆ ನಿಂದಿಸಿದೆ ಮಂತ್ರಿ. ರಾಜೇಂದ್ರ, ಆ ಪರಮಾತ್ಮನನ್ನು ನಾನು ಎಷ್ಟೆಷ್ಟು ವಿಧಿಯನಾಗಿ ಬೇಡಿಕೊಂಡರು ನಿನ್ನ ಕನ್ಯಾ ರಾಶಿಗೆ ಬರುತ್ತೇನೆಂದು ಹೇಳಿ ಅಲ್ಲದೆ ನಿನಗೆ ಅಗಾರವಾದ ಕಷ್ಟವನ್ನು ಕೊಡುತ್ತೇನೆಂದು ಕೋಪಾರೂಢರಾಗಿ ಹೊರಟೇ ಹೋದಲ್ಲ ಮಂತ್ರಿ. ಮುಂದೇನು ಗತಿ ಮಂತ್ರಿ? ರಾಜೇಂದ್ರ, ಕಷ್ಟ ಬಂದ ಕಾಲದಲ್ಲಿ ಧೈರ್ಯವನ್ನೇ ತಾಳಬೇಕು ರಾಜೇಂದ್ರ. ಹೌದು ಹೌದು ಮಂತ್ರಿ, ನೀನು ಹೇಳೋ ಮಾತು ನಿಶ್ಚಯ. ಏರಿಗೆ ನೀರೇ ಲಕ್ಷಣ, ನಾರಿಗೆ ಗುಣವೇ ಲಕ್ಷಣ, ಈ ಪುರುಷರಿಗೆ ಧೈರ್ಯವೇ ಲಕ್ಷಣವೆಂದು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಲಿಲ್ಲವೇ? ಅದರಂತೆ ಆ ಪರಮಾತ್ಮನ ಜ್ಞಾನ ಮಾಡಿಕೊಂಡು ರಾಜ್ಯ ಕಾರ್ಯಕ್ಕೆ ಹೋಗೋಣ. ನಡೆ ಮಂತ್ರಿ. ಧರೆಯ ಪಾಲನ ದುರ್ಗಯರಿಸಿ ಗಜಕಾಡನ್ನು ಸೇರಿಸುವೆನು ನಾನು. ಧರೆಯ ಪಾಲನ ದುರ್ಗಯರಿಸಿ ಗಜಕಾಡನ್ನು ಸೇರಿಸುವೆನು. ಅಳಿಸುವ ಗಡಿಸುವ ದುರುಳನ ದಿರವ ಅಳಿಸುವ ಗಡಿಸುವ ದುರುಳನ ದಿರವ. ಧರೆಯ ಪಾಲನ ಧರೆಯ ಪಾಲನ ಧರೆಯ ಪಾಲನ. ಗೂಢನಾದ ವಿಕ್ರಮನು ನನ್ನನ್ನೇ ಧ್ಯಾನಿಸುತ್ತಿರುವನು. ಏನು ಮಾಡಲಿ ಏನು ತಾನೇ ಮಾಡಲಿ. ಇರಲಿ ನನ್ನ ಮಾಯಾಶಕ್ತಿಯಿಂದ ಒಂದು ಸುಂದರವಾದ ದುರ್ಗವನ್ನು ನಿರ್ಮಿಸಿ ಆ ದುರ್ಗಕ್ಕೆ ನಾನೇ ಅವತಾರವಾದನಾಗಿ ಹೋಗಿ ಕೂಡನಾದ ವಿಕ್ರಮನಿಗೆ ದುರ್ಗವನ್ನು ವಿತರಿಸಿ ಅಘೋರವಾದ ಕಷ್ಟಕ್ಕೀಡು ಮಾಡಲು. ಇದು ಅಲ್ಲದೆ ಗೊಂಡಾರಣ್ಣವನ್ನೇ ಸೇರಿಸೇನು. ಇದು ಅಲ್ಲವೆಲ್ಲರ ಸಾಹಸ. ಇದೆಲ್ಲ